ನಾಳೆ ಕಂಟಿನ್ಯೂ ಮಾಡಿ. ಓಂ ಶ್ರಿಯಃ ಪತ್ತೇರಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ಜಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಪ್ರಿಯಃ ಪತಿಂ. ಈಗೇನು ಹೇಳಿದರು? ಒಟ್ಟಿನ ಮೇಲೆ ನಮಗೇನು ಗೊತ್ತಾಯ್ತು? ಒಟ್ಟು ಜೀವ ಬೇರೆ ದೇಹ ಬೇರೆ. ಯಾರಿಗೂ ಕೂಡ ಏನಿಲ್ಲ ನಾನೇ ದೇಹ ಅಂತ ಇಲ್ಲ. ವ್ಯವಹಾರದಲ್ಲಿ ಹಾಗೆ ಮಾತಾಡೋದಕ್ಕೆ ಏನು ಕಾರಣ ಅಂದರೆ ಕ್ಲಾರಿಟಿ ಇಲ್ಲ ಅಷ್ಟೇ ಹೊರತು ಪ್ರತಿಯೊಬ್ಬರಿಗೂ ಕೂಡ ಒಂದು ಹಂತದಲ್ಲಿ ಏನಿದೆ ಅವರಿಗೆ ಗೊತ್ತಿದೆ. ಆದ್ದರಿಂದ ಜೀವನೇ ದೇಹನೇ ಜೀವ ಅಂತಾಗಲಿ ಜೀವನೇ ದೇಹ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಾಸ್ತಿಕರೆಲ್ಲ ಹಾಗೆ ಹೇಳೋದು. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಜೀವ ಅಂತ ಇಲ್ಲೇ ಇಲ್ಲ, ಎಲ್ಲ ದೇಹ ಮಾತ್ರ ಇರೋದು. ಅದು ಬುದ್ಧಿ ಇಲ್ಲ ಅವರಿಗೆ. ಏನಾಗ್ತದೆ ಗೊತ್ತಾಗಿದ್ದರೆ ಜೀವಕ್ಕೂ ದೇಹಕ್ಕೂ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಬೇಡ. ಅವ್ನ ತಂದೆ ತಾಯಿದ ಸಂಸ್ಕಾರ ಮಾಡ್ತಾನೆ, ದಹನ ಮಾಡಿಬಿಡ್ತಾನೆ. ಅವ್ನು ಮರ್ಡ್ರ್ ಕೇಸ್ ಯಾಕೆ ಹಾಕಲ್ಲ ಅವನ ಮೇಲೆ? ಹೇಗಿದ್ದರೆ ಮರ್ಡ್ರ್ ಕೇಸ್ ಹಾಕ್ಲಿಕ್ಕೆ ಬರುತ್ತಾ ಇಲ್ಲ ಅವನ ಮೇಲೆ? ಅವನೇನು ಹೇಳಬೇಕು? ಅವನೀಗ ಏನಂತ ಹೇಳಬೇಕು? ಅವನು ಅದು ಬಾಡಿ ಅಂತ ಹೇಳಬೇಕು. ಅವನು ಬಾಡಿ ಹಾಗಿದ್ದರೆ ನೀನು ಹೇಳೋ ವ್ಯಕ್ತಿ ಹಾಗೇ ಇದ್ದಾನೆ. ಜಸ್ಟ್ ಡೆಡ್ ಆದವನು ಡಿಫೆನ್ಸ್ ಕಾಣಿಸೋದಿಲ್ಲ. ಡಾಕ್ಟರ್ ಸರ್ಟಿಫೈ ಮಾಡೋವರೆಗೂ ಡೆಡ್ ಅಂತ ಗೊತ್ತಾಗೋದಿಲ್ಲ. ಮತ್ತು ಅವನ್ನ ಏನು ಮಾಡ್ತೀರಿ ನೀವೀಗ? ನೀನೇನು ಹೇಳಬೇಕು ಅವನೀಗ? ಡಾಕ್ಟ್ರ್ ಏನು ಹೇಳಬೇಕು? ಅವನಿಗೆ ಸತ್ತಿದ್ದಾನೆ ಅಂತ ಹೇಳಬೇಕು. ಹೇಳಬೇಕಾದ್ರೆ ಸತ್ತಿದ್ದಾನೆ, ಅವನು ಸತ್ತಿದ್ದಾನೆ ಅಂದರೆ ಅವನು ಬೇರೆ ದೇಹ ಬೇರೆ ಅಂತ ಆಯ್ತಲ್ಲ. ಸೊ ಡಾಕ್ಟರ್ಸ್ ಎಲ್ಲ ಮಿನಿಮಮ್ ಏನಾಗಿರ್ಬೇಕಾಗಿದ್ದರೆ ನಾಸ್ತಿಕರಾಗಬಾರ್ದು. ನಾಸ್ತಿಕರಾಗಿಬಿಟ್ರೆ ಹೇಳಬಾರ್ದು ಅವರಾಗ. ಅವ್ನು ಒಪ್ಪದೇ ಇರೋ ಡಾಕ್ಟ್ರು ಎಲ್ಲಿ ಹೋದ ಅಂತ ಏನು ಹೇಳ್ತೀರಿ ನೀವೀಗ? ಏನು ಹೇಳಲೇಬೇಕು ಅವನೀಗ. ಎಲ್ಲ ಹಾಗೇ ಇದೆ. ಕೆಲಸರ್ತೆ ಸತ್ತ ತಕ್ಷಣ ಕಣ್ಣಿಗೆಣ್ಣು ಇನ್ನೊಬ್ರಿಗೆ ಹಾಕ್ಲಿಕ್ಕೆ ಬರುತ್ತೆ, ಕಣ್ಣು ಪೂರ್ತಿ ಹಾಕ್ಲಿಕ್ಕೆ ಬರೋದಿಲ್ಲ. ತೆಕ್ಕೊಂಡೋಗಿ ಹಾಕ್ತಾರೆ ಅದನ್ನು. ಅದು ಸ್ವಲ್ಪ ಹೊತ್ತು ಹೋಗ್ಬೇಕು, ಪೂರ್ತಿ ಸತ್ತು ಹೋಗುತ್ತೆ ಪೂರ್ತಿ. ಅದಕ್ಕೆ ಇಮ್ಮಿಡಿಯೇಟಾಗಿ ಹೇಳಬೇಕು. ಕಣ್ಣಿಗೆಣ್ಣು ದಾನ ಮಾಡಿರ್ತಾರಲ್ಲ, ದಾನ ಅಂತೇಳಿ ವರ್ಷಬಿಟ್ಟು ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಪಿಲ್ಲೆಟ್ ಮಾತ್ರ ಹಾಕ್ಲಿಕ್ಕೆ ಬರುತ್ತೆ. ಆಮೇಲೆ ಡೆಡ್. ಅದು ಕೆಲಸರ್ತಿ ನೋಡಿದ್ರೆ ಅಲ್ಲೇ ಓದಿರ್ತೀವಿ ಪೇಪರ್ನಲ್ಲಿ, ಕೈ ಕಟ್ಟಾಗಿಬಿಡುತ್ತೆ. ತಕ್ಷಣ ಜಾಯಿನ್ ಮಾಡಿಬಿಡ್ತಾರೆ. ಸ್ವಲ್ಪ ಹೊತ್ತವನ್ನೇ ಜಾಯಿನ್ ಮಾಡ್ಲಿಕ್ಕೆ ಬರೋಲ್ಲ. ಆಗ ಇನ್ನೂ ಲೈಫ್ ಇರುತ್ತೆ ಅದಕ್ಕೆ. ಅಂದರೆ ಸತ್ತ ತಕ್ಷಣ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ನಿಮಗೆ. ಆಮೇಲೆ ಗೊತ್ತಾಯ್ತು ಅದು ಏನು, ದೇರ್ ವಾಸ್ ಸಮಥಿಂಗ್. ದಟ್ ಸಮಥಿಂಗ್ ಈ ಜೀವ. ಈ ಹೆಸರು ಏನಾದ್ರು ಕಟ್ಕೊಂಡು ಏನೀಗ ಏನೋ ಒಂದು ಇತ್ತೋ ಇಲ್ಲ? ಈಗ ಇತ್ತು. ಸೈಕಲ್ ಪಂಕ್ಚರ್ ಆಯಿತು ಅಂತೇಳಿ ಪಂಕ್ಚರ್ ಆಗಿರುತ್ತೆ, ಗಾಳಿ ಇತ್ತು ಅಂತ ಆಯ್ತಲ್ಲ. ಪಂಕ್ಚರ್ ಆಗಿದ್ದು ಗಾಳಿ ಇತ್ತು ಅಂತ ಒಪ್ಕೊಡದೆ ಹೋದರೆ ಗಾಳಿ ಹೋಯಿತು ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಿದೆ ಗೊತ್ತಾ? ಪಂಕ್ಚರ್ ಶಬ್ದಕ್ಕೆ ಅರ್ಥನೇ ಇಲ್ಲ. ಈ ಬಾಡಿ ಪಂಕ್ಚರ್ ಆಗಿದೆ. ಈಗ ಜೀವ ಹೊರಗೆ ಹೋಗಿಬಿಟ್ಟಿದ್ದಾರೆ ಅಷ್ಟೇ. ಅಂದರೆ ಎಂಥವನು ಕೂಡ ಜೀವಭೇದ ದೇಹಭೇದ ಒಪ್ಪಲೇಬೇಕು. ಜೀವ ಆತ್ಮ ವಿವೇಕ, ಜೀವದೇಹ ವಿವೇಕವನ್ನು ಹೊಂದದೇ ಹೋದರೆ ಅದು ಇಂಪಾಸಿಬಲ್, ಬದುಕಲಿಕ್ಕಿರಲಿಕ್ಕೆ ಸಾಧ್ಯ ಇಲ್ಲ. ಕೇಸ್ ಹಾಕಬೇಕಾಗುತ್ತೆ ಅವರಿಗೆ. ತಂದೆ ಸಂಸ್ಕಾರ ಮಾಡಿದ್ದಾರೆ, ಸೌತು ಹಾಕಿದ್ದಾರೆ. ಅಂತೂ ಜೀವಂತೂ ಸುಡೋರು ಇರ್ತಾರೆ, ಆ ವಿಚಾರ ಬೇರೆ. ಇನ್ನೂ ಸತ್ತಿಲ್ಲ ಅಂತೇಳಿ ಆ ಕೇಸು ಆಗಿದೆ ಎಷ್ಟೋ ಸಲ. ಅವ್ರು ಇದು ಮಾಡಿಬಿಟ್ಟು ಯಾವುದೋ ಇನ್ನೂ ನಿದ್ದೆಗಳಿಗೆ ಕೊಟ್ಟು ಕೊಂದು ಹಾಕಿಬಿಡ್ತಾರೆ. ಅದು ತಪ್ಪದು. ಒಟ್ಟು ಜೀವ ಬೇರೆ ದೇಹ ಬೇರೆ ಅಂತ ಹೇಳೋದಕ್ಕೆ ನಿಯಮ. ಇಲ್ಲವ್ರು ಯಾರು ಅದು ಯಾರು ಮಾಡಬೇಕು? ಮಕ್ಕಳೇ ಮಾಡಬೇಕು, ಬೇರೆಯವ್ರು ಮಾಡಲ್ಲ. ಮುಖ್ಯ ಎಷ್ಟು ಅಧಿಕಾರ ಇದೆ. ಯಾರು ದೇಹ ಕೊಟ್ಟಿರ್ತಾರೋ ಅವ್ರ ದೇಹ ನೀವು ನಾಶ ಮಾಡಬೇಕು. ಆಶ್ಚರ್ಯ ಅಂದರೆ ದೇಹ ಕೊಟ್ಟವರು ಅವ್ರ ದೇಹ ಏನು ಮಾಡಬೇಕು? ಇವನು ನಾಶ ಅಂದ್ರೇನು? ಸಂಸ್ಕಾರ ಮಾಡಬೇಕು. ಆಶ್ಚರ್ಯ ಅಂದರೆ ಆಶ್ಚರ್ಯ. ಇದು ಪುಣ್ಯ. ಜೀವಂತ ಕೊಂದರೆ ಮಹಾಪಾಪ. ಎಷ್ಟು ಸಂಸ್ಕಾರ ಮಾಡದೆ ಹೋದರೆ ಮಹಾಪಾಪ, ಜೀವಂತ ಕೊಂದರೆ ಮಹಾಪಾಪ. ಎಷ್ಟು ಮಾಡದೆ ಹೋದರೆ ಪಾಪ. ಇಲ್ಲಿ ಮಾಡಿದರೆ ಮಹಾಪಾಪ, ಇದ್ದಾಗ ಮಾಡಿಬಿಟ್ರೆ ಮಹಾಪಾಪ. ಇದೆಲ್ಲ ವ್ಯತ್ಯಾಸ ಗೊತ್ತಾದರೆ ಹಾಗೆ ಚಾರ್ವಾಕ ಮಾತ್ರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳಬೇಕು ಅವರಿಗೆ. ಹೇಳದೆ ಹೋದ್ರೆ ಗೊತ್ತಾಗೋದಿಲ್ಲ. ಓದ್ಬೇಕಾದ್ರೆ ಓದಬೇಕು ಅವರು. ಭೇದಜ್ಞಾನೇಪಿ ಚ ಅಂಗಾರ. ನಿನ್ನ ಹೇಳಿದರು ಅಂಗಾರವನ್ನಿವತ್ತಂತ ವ್ಯತ್ಯಾಸ ತೋರಿಸಿದರು. ಇದ್ದಲು ಬೇರೆ, ಕೆಂಡ ಬೇರೆ. ಕೆಂಡದಲ್ಲಿ ಏನಿದೆ? ಅಗ್ನಿ ಇದೆ, ಅದರಲ್ಲಿ ಅಗ್ನಿ ಇಲ್ಲ. ಗೊತ್ತಾಯ್ತಾ? ಸೊ ದೇಹದಲ್ಲಿ, ದೇಹ ಅಂದರೆ ಇದ್ಲಿದ್ದ ಹಾಗೆ, ಜೀವ ಇದ್ದಾಗ ಅಗ್ನಿ ಬೆಂಕಿ ಇದೆ. ಒಳ್ಳೆಯ ದೃಷ್ಟಾಂತ ಕೊಟ್ಟಿದ್ದಾರೆ. ಅಂಗಾರವನ್ನಿವತ್ ಸ್ವ ಅವಿಭಕ್ತವತ್. ನಮ್ಮ ವಿವೇಕ ಇಲ್ಲ. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾನೆ ಅವನು ಇದ್ಲು ಅಂತ ಕರೆಯೋದೇ ಇಲ್ಲ. ಅದನ್ನು ಏನಂತ ಕರೀತಾನೆ?
ಕೆಂಡ ಕೆಂಡ ಅಂತ ಬೆಂಕಿ ಅಂತ ಮುಟ್ಟು ಪರ ಸಾಧ್ಯ ಬೆಂಕಿ ಅದು ಗೊತ್ತಾ ಇದ್ಲು ಅಂತ ಕರೆಯೋದೇ ಇಲ್ಲ ಅವನು ಯಾತಕ್ಕೆ ಅದಕ್ಕೆ ವ್ಯಕ್ತಿ ವ್ಯಕ್ತಿ ಅಂತ ಕರೀತಾನೆ ಆಮೇಲೆ ಬಾಡಿ ಬಾಡಿ ಅಂತ ಕರೀತಾನೆ ಮೊದಲು ವ್ಯಕ್ತಿ ಅಂತಾನೆ ಬಾಡಿ ಅಂತ ಕರೆಯೋದಿಲ್ಲ ಮೊದಲು ವ್ಯಕ್ತಿ ಅಂತಾನೆ ಆಮೇಲೆ ವ್ಯಕ್ತಿ ಅನ್ನೋದೇ ಇಲ್ಲ ಬಾಡಿ ಅಂತ ಕರೀತಾನೆ ಯಾತಕ್ಕೆ ಮೊದಲು ಬೆಂಕಿ ಆಮೇಲೆ ಇದ್ಲು ಯಾಕೆ ಅಗ್ನಿ ಇಲ್ಲ ಈಗ ಅಲ್ಲಿ ಜೀವ ಇಲ್ಲ ಅದು ಜಸ್ಟ್ ಬಾಡಿ ಆಗುತ್ತೆ ನನು ಜ್ಞಾನಮೇ ವ್ಯವಹಾರ ಕಾರಣಂ ತಚ್ಚೇದಸ್ತಿ ನಹಿ ಪ್ರತ್ಯಕ್ಷಗಾನಪಿ ಅರ್ಥಾನ್ ಯಥಾನುಭವತಃ ಪ್ರತಿಪಾದಯಿತು ಕ್ಷಮಾಃ ಲೋಕಾಃ. ಈಗ ಕೆಲವು ವಿಷಯ ಸೂಕ್ಷ್ಮ ವಿಚಾರ ಹೇಳ್ತಾರೆ. ಈ ಲೋಕದಲ್ಲಿ ಯಾಕೆ ವ್ಯವಹಾರ ಬಂದಿಲ್ಲ ಅಂದರೆ ಈ ಕಂಡಿದ್ದೇನೆ ಸರಿಯಾಗಿ ಹೇಳೋಕ್ಕೆ ಬರಲ್ಲ ಜನಗಳಿಗೆ, ಇದೇನು ಹೇಳ್ತಾರೆ ಅಂತ ಹೇಳಿದ್ರು. ಕಂಡಿದ್ದೇನೆ ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ತುಂಬ ಜನ ವೀಕ್ನೆಸ್ ರಿಪೋರ್ಟ್ ಮಾಡ್ಬೇಕಾದ್ರೆ ತಪ್ಪು ಮಾಡಿರ್ತಾರೆ ಅಂತ ಹೇಳ್ತೀವಲ್ಲ, ರಿಪೋರ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೇ ಒಂದು ಬರದೇ ಒಂದು ಮಾಡಿಬಿಟ್ಟಿರ್ತಾರೆ, ಅವನಿಗೆ ಅರ್ಥ ಆಗಿಲ್ಲ, ಗೊತ್ತಾಯ್ತಾ? ಆದ್ದರಿಂದ ಜನಗಳ ಸಾಮಾನ್ಯ ಪ್ರತ್ಯಕ್ಷ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ದೇಹನೇ ನಾನು ಅಂಥೇಳಿ. ಸ್ವಲ್ಪ ಕೇಳಿದರೆ ಅಲ್ಲ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಮಾತಾಡೋನು, ಇಷ್ಟು ಮಾತಾಡೋನು ಕೂಡ ತಾನೇ ದೇಹ ಅಂತ ಭ್ರಮಿಸಿಬಿಡ್ತಾನೆ ಒಂದು ಸಲ. ಜ್ಞಾನ ಬೇರೆ, ಭ್ರಮೆ ಬೇರೆ. ಜ್ಞಾನವನ್ನು ಮುಚ್ಚಿಟ್ಕೊಂಡು ಭ್ರಮೆ ತರಿಸೋದು, ಯಾಕೆ ಲೋಕದ ಸ್ವಭಾವ ಹಾಗೆ ಇದೆ ನೋಡಿ. ಯಥಾ ಅನುಭವತಃ ಅನುಭವಾನುಸಾರೇಣ ಪ್ರತಿಪಾದಯಿತು ವ್ಯವಹರ್ತು ಯಮನಯೋ, ಅದೇ ಹೇಳಿತು. ಅವಳಿ ಜವಳಿ ಮಕ್ಕಳಿದ್ದಾಗ ತಂದೆ ತಾಯಿಗೆ ಕ್ಲಾರಿಟಿ ಕಡಿಮೆ ಆಗಿಬಿಡತ್ತೆ. ಇವನು ಯಾರು ಒಂದು ಗುರ್ತಿಡಿದ ಸುಲಭ ಕೆಲಸ ಆಗೋದಿಲ್ಲ. ಅದಕ್ಕೇನು ಮಾಡ್ತಾರೆ, ಒಂದೇನೋ ವ್ಯವಹಾರ ಇಟ್ಕೊಂಡಿರ್ತಾರೆ. ತಥೋ ಹಿ ಪ್ರತ್ಯಕ್ಷ ಸಿದ್ಧಂ, ಅಲ್ಲಿ ಭೇದ ಗೊತ್ತಿದೆ. ಅವಳಿ ಜವಳಿಯಲ್ಲಿ ಏನು ಗೊತ್ತಿದೆ ಅವರಿಗೆ, ಭೇದ ಗೊತ್ತಿದೆ. ಬಟ್ ಯಾರು ಆ್ಯಕ್ಚುಲಿ ಏನೋ ಅಂಬೋದು ಗೊತ್ತಾಗೋದ್ರೆ ಪಜಿತ ಆಗುತ್ತೆ. ಯಾಕೆ ಸಾದೃಶ್ಯದಿಂದಾಗಿ ಆಗುತ್ತೆ, ಸಾದೃಶ್ಯದಿಂದಾಗಿ ಭ್ರಮೆ ಬರುತ್ತೆ. ತಥೋ ಹಿ ಪ್ರತ್ಯಕ್ಷ ಸಿದ್ಧಂ ನಾಣ್ಯೇನ ಕೇನಚಿತ್ ಶಕ್ಯಂ ವಾರಯಿತು ಕ್ವಾಪಿ. ದೇರ್ ಫಾರ್ ಪ್ರತ್ಯಕ್ಷದಿಂದ ಒಂದು ವಿಷಯ ಸಿದ್ಧವಾದ ಮೇಲೆ ಬೇರೆ ಯಾವ ಪ್ರಮಾಣದಿಂದ ಕೂಡ ಅದು ಅಲೆಗಳೆಯಲಿಕ್ಕೆ ಬರೋದಿಲ್ಲ. ಏನು ಪ್ರತ್ಯಕ್ಷ ಸಿದ್ಧ ಆಯ್ತು ಈಗ? ನನ್ನ ದೇಹ ಅಂತ ಕರೆದಾಗ ಜೀವಕ್ಕೂ ದೇಹಕ್ಕೂ ಏನಿದೆ ಅಂತ ಆಯ್ತು, ಈಗ ಭೇದ ಇದೆ, ಅಲೆಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿ ತಚ್ಚೇತ್ ನಾ ಉತ್ತರ ಗೋಚರಂ ಕಥಮೇವ ಉತ್ತರ ಕಾಲ ತದ್ಗೋ ಮೋಕ್ಷಶ್ಚ ಗಮ್ಯತೆ. ಕೆಲವು ವಿಷಯ ತಿಳ್ಕೊಳ್ಳೋದಕ್ಕೆ ನಮಗೆ ಬೇರೆ ಪ್ರಮಾಣ ಇಲ್ಲ, ಸಾಕ್ಷಿನೇ ಪ್ರಮಾಣ. ಯಾಕೆ? ಈಗ ಆಗ ಅಂತಾನೆ. ಈಗ ಆಗ ಅಂತೇಳಿ ಕಾಲಕ್ಕೆ ಬೋರ್ಡ್ ಹಾಕಿರ್ತಾರ, ಮತ್ತು ಯಾರಿಗೆ ಗೊತ್ತಾಗುತ್ತದು? ಸಾಕ್ಷಿ ಗೊತ್ತಾಗುತ್ತೆ. ಈಗ ಆಗ, ಅಲ್ಲಿ ಇಲ್ಲಿ ಇವೆಲ್ಲ ಗೊತ್ತಾಗಲಿಕ್ಕೆ ಏನು ಬೇಕು? ಸಾಕ್ಷಿನೇ ಬೇಕು. ಕಥಮೇವ ಉತ್ತರ ಕಾಲ ತದ್ಗೋ ಮೋಕ್ಷಶ್ಚ ಗಮ್ಯತೆ. ಉತ್ತರ ಕಾಲ ಅನ್ನೋ ಕಾನ್ಸೆಪ್ಟ್ ಒಪ್ತೇ ಹೋದರೆ ಮುಂದೆ ಮೋಕ್ಷ ಆಗುತ್ತೆ ಅಂತ ಹೇಗೆ ಹೇಳ್ತೀವಿ? ಮುಂದೇನೋ ಪದ ಉಪಯೋಗಿಸ್ಬೇಕಾದ್ರೆ ಏನು ಗೊತ್ತಿರಬೇಕು ಅವನಿಗೆ? ಉತ್ತರ ಕಾಲ ಗೊತ್ತಿರಬೇಕು ಅವ್ರಿಗೆ, ಇಲ್ಲದವರು ಸಾಧ್ಯ ಇಲ್ಲ. ಹಿಂದೆ, ಮುಂದೆ, ಈಗ, ಈ ಕಾಲದ ಸೆನ್ಸ್ ಬರೋದು ಯಾರಿಗೆ? ಸಾಕ್ಷಿಗೇನೆ. ಇದು ಬರೀ ಪ್ರತ್ಯಕ್ಷ, ಸಾಕ್ಷಿ ಪ್ರತ್ಯಕ್ಷ. ಆಗಮೋಪಿ ಹಿ ಸಾಮಾನ್ಯೇ ಸಿದ್ಧೇ ಪ್ರತ್ಯಕ್ಷತಃ ಪುನಃ ವಿಶೇಷಂ ಗಮಯೇ ದೇವ ಕಥಂ ಶಕ್ತಿಗ್ರಹೋ ಅನ್ಯಥಾ. ಆಗಮ ಭಾರಿ ದೊಡ್ಡದು, ಅದು ಅಲಗಡಿಯುತ್ತೆ ಅಂತ ನೀವು ಹೇಳೋದಾದರೆ ತಪ್ಪದು. ಆಗಮ ಅಲ್ಲಗಳಿಲಕ್ಕೆ ಆಗಮ ಹೊರಟಿಲ್ಲ. ಆಗಮ ಏನು ಮಾಡುತ್ತೆ? ಇವತ್ತು ಬಿ ಎಸ್ ಸಿ ಓದಿ MS ಸಿ ಓದ್ತಾನೆ ಅಂದರೆ ಬಿ ಎಸ್ ಸಿ ಓದಿ ತಪ್ಪು ಅಂತ ಓದಕ್ಕೆ ಹೋಗೋದಿಲ್ಲ. ಅಲ್ಲಿ ಏನು ಓದ್ತಾನವನು? ವಿಶೇಷಾಂಶ ಓದ್ತಾನೆ. ವಿಶೇಷಾಂಶ ಓದೋದಕ್ಕೆ ಜ್ಞಾನವೃದ್ಧಿ ಅಂತಾರೆ ಹೊರತು ಮೊದಲಿನ ಜ್ಞಾನ ತೆಗೆಯೋದಲ್ಲ. ಇವತ್ತು ಪ್ರತ್ಯಕ್ಷ ಜಗತ್ತಿನ ಜ್ಞಾನ ಬಂದಿದೆ. ಈಗ ಅವ್ರ ಪ್ರಕಾರ ಬ್ರಹ್ಮಜ್ಞಾನ ಬರ್ತಲಿಕ್ಕೆ ಏನಾಗುತ್ತೆ? ಜಗದ ಹೋಗಿಬಿಡುತ್ತೆ. ಅಂದರೆ ಏನು ಅರ್ಥ ಇದು? ಸಿದ್ಧವಾದ ಜ್ಞಾನ ಹೋಗೋದಕ್ಕೆ ಯಾರು ಹೈಯರ್ ಸ್ಟಡಿ ಅಂತ ಕರೀತಾರ? ಹೈಯರ್ ಸ್ಟಡಿ ಏನಾಗಬೇಕು? ಯಾವಾಗಲೂ ರಿಯಾಲಿಟಿ ಜಾಸ್ತಿ ಕೊಡಬೇಕು, ಗೊತ್ತಾಯ್ತು? ಆಚಾರ ಆರ್ಗ್ಯುಮೆಂಟ್ ನೋಡಿ. ಆಗಮೋಪಿ ಹಿ ಸಾಮಾನ್ಯೇ ಸಿದ್ಧೇ ಪ್ರತ್ಯಕ್ಷತಃ ಪುನಃ ವಿಶೇಷಂ ಗಮಯೇ ದೇವ. ಯಾರೋ ಬರ್ತಾರೆ, ಇವ್ರು ಗೊತ್ತಾ ಅಂತಾರೆ, ಗೊತ್ತಿಲ್ಲ ಅಂತಾರೆ. ಪಕ್ಕದಲ್ಲಿ ಗೊತ್ತಿಲ್ಲ, ಅಷ್ಟು ಗೊತ್ತಾಗಲಿಲ್ಲ, ಒಂದು ತಲೆ, ಎರಡು ಕೈ, ಎರಡು ಕಾಲಿಲ್ವಾ, ಮನುಷ್ಯ ಅಂತ ಹೇಳಿಬಿಡಿ. ಇಲ್ಲೇನು ಗೊತ್ತಾಗಿದೆ? ಮನುಷ್ಯ ಅವೆಲ್ಲ ಗೊತ್ತಿದೆ ಅವನಿಗೆ, ಯಾರು ಅಂತಿದೆ ಅದು ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಿಲ್ಲದನ್ನು ಕುರುಡು ನಿಲ್ಲಿಸಿ ಯಾರೋ ಗೊತ್ತಾರೆ? ಯಾರಿಂದ ಗೊತ್ತೇ ಇಲ್ಲ ಅವನಿಗೆ. ಅದು ಆಚಾರ ಇದೆಲ್ಲ ಅನಾಲಿಸಿಸ್ ಅಂದರೆ ಮೊದಲೇ ಹೇಳಿದ್ದೇನೆ. ಬರೀ ಬುದ್ಧಿ ಅಲ್ಲ, ಸರಿಯಾಗಿ ವಿವೇಚನೆ ಮಾಡಬೇಕು. ಒಬ್ಬ ವ್ಯಕ್ತಿ ಬಗ್ಗೆ ಕಣ್ಣಾರೆ ಕಂಡರೂ ಕೂಡ ಯಾರು ಅಂತ ಕೇಳಿದ, ಗೊತ್ತೇ ಇಲ್ಲ ನನಗೆ ಅಂತ ಹೇಳಿದ. ಒಬ್ಬರಿದ್ದರು ಗೊತ್ತಾ ಅಂತ ಹೇಳಿದ, ಹೌದು ಅವ್ರ ಮಗ ಇವರು, ಈಗ ಗೊತ್ತಾಯ್ತು ಅಂತ. ಈಗ ಗೊತ್ತಾಯ್ತು ನೋಡಿ, ಇದು ಆಗಮ, ಇದು ಮಾತೇನೋ ಆಗಮ. ಆಗಮದ ಏನು ಗೊತ್ತಾಯಿತು? ಇವನು ಮನುಷ್ಯ, ಇದೆಲ್ಲ ಗೊತ್ತಾಗಿದ್ದರೂ ಕೂಡ ಏನು ಗೊತ್ತಾಗಿರಲಿಲ್ಲ? ವಿಶೇಷಾಂಶ ಗೊತ್ತಿರಲಿಲ್ಲ. ಗೊತ್ತಿದ್ದ ಯಾವುದೋ ಗೊತ್ತಿದ್ದನ್ನು ಹೇಳಿಬಿಟ್ಟ, ಈಗ ಗೊತ್ತಾಯ್ತು ಅವನಿಗೆ. ಆಗಮ ಹೀಗೆ ಹೇಳುತ್ತೆ ಹೊರತು ನೆಗೆಟ್ ಮಾಡೋದಿಲ್ಲ. ನಿಮ್ಮ ಪ್ರಕಾರ ಆಗಮ ಏನು ಮಾಡುತ್ತೆ? ನಿಮ್ಮದು ಸತ್ಯ ಅಂತ ಗೊತ್ತಾದ ಜಗತ್ತನ್ನು ಸುಳ್ಳು ಅಂತ ಹೇಳುತ್ತಂತೆ. ಆಮೇಲೆ ಇದು ಜ್ಞಾನವೃದ್ಧಿ ಅಂತ ಯಾರು ಕರೀತಾರೆ? ಜ್ಞಾನವೃದ್ಧಿ ಅಲ್ಲ ಇದು.
ಎಕ್ಸ್ಪರ್ಟೈಸ್ ಅಂದರೆ ಎಲ್ಲ ಕಳ್ಕೊಂಡು ಅಂತ ಹೇಳ್ಬಿಡುತ್ತೆ ನಿಮ್ಮ ಪ್ರಕಾರ. ಎಕ್ಸ್ಪರ್ಟೈಸ್ ದಯವಿಟ್ಟು ಹೋಗಬೇಡಿ, ಎಕ್ಸ್ಪರ್ಟ್ ಹತ್ರ ಗೊತ್ತಾಗ್ಬಿಡ್ತಾರೆ ಅಂತ ಹೇಳಿದಾಗ ಆಗುತ್ತೆ ಅಷ್ಟು ತಪ್ಪು. ಅದು ಎಷ್ಟು ಒಳ್ಳೆ ಆರ್ಗ್ಯುಮೆಂಟ್, ಇವೆಲ್ಲ ಜನಕ್ಕೆ ಗೊತ್ತಾಗಬೇಕು. ಎಲ್ಲ ಹೋಗ್ಬಿಡ್ತು ಅಂತಾರೆ, ಆ ತಲೆ ಕೆಟ್ಟೋದಾಗ ಆಗಿಬಿಟ್ಟಿರ್ತಾರೆ ಅಂತ ಅರ್ಥ. ವಿಶೇಷಂ ಗಮಯೇ ದೇವ ಕಥಂ ಶಕ್ತಿಗ್ರಹೋ ಅನ್ಯಥ. ಇಲ್ಲ ಶಕ್ತಿಗ್ರಹ ಅಂದ್ರೇನೋ ವಾಚ್ಯವಾಚಕ ಭಾವ ಸಂಬಂಧ, ಅದು ಹೇಗೆ ಗೊತ್ತಾಗ್ತಾ ಇತ್ತು? ಗೊತ್ತಾಗೋದಿಲ್ಲ. ಅತೀತಾನಾಗತಾರ್ಥೇಷು ಜಾತೆ ಶಕ್ತಿಗ್ರಹೇ ಅಖಿಲಂ ವಿಶೇಷಂ ಜ್ಞಾಪಯೇದ್ವಾಕ್ಯಂ ನ ತದ ಜ್ಞಾನಶಕ್ತಿಗೆ ಭಕ್ತಿ ಶಕ್ತಿಶ್ಚೇದ್ ವರ್ತಮಾನೇ ಸ್ಯಾತ್ ನ ಅತೀತಾನಾಗತಂ ವದೇತ್. ಇಲ್ಲಿಂದ ವಿಷಯ ಬೇರೆ ಆಗತ್ತೆ. ಏನು ವಿಷಯ ಅಂದರೆ, ಒಂದು ಪದ ಹೇಳಿದಾಗ ನಮಗೆ ಅರ್ಥ ಆಗುತ್ತಲ್ಲ, ವಾಚ್ಯವಾಚಕ ಭಾವ ಸಂಬಂಧ ಅದು ಹೇಗೆ ಬರುತ್ತೆ ಏನು ಅಂತ ಹೇಳಬೇಕೀಗ. ಅದ್ರ ಬಗ್ಗೆ ಹೇಳ್ತಾರೆ, ಅದು ನಾಳೆ. ಅಂದರೆ ವಿಷಯ ಮುಗಿದು ಇನ್ನೊಂದು ವಿಷಯಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದು ಕೂಡ ಅಷ್ಟೇ. ಮತ್ತು ಪ್ರಶ್ನೆ ಈಗ, ಮನುಷ್ಯ ಅಂದರೆ ಅರ್ಥ ಆಗೋದೇನು, ಗೋ ಅಂದರೆ ಏನು ಅರ್ಥ ಆಗುತ್ತೆ, ಇವೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಯಾವುದು ಶಕ್ತಿ ಅಂದರೆ ಏನು? ಹಾಗೆ ಅಂದರೆ ಪದಾರ್ಥ ಅಂದ್ರೇನು, ಸಂಸರ್ಗ ಅಂದ್ರೇನು, ವಿಶೇಷ ಅಂದ್ರೇನು ಎಲ್ಲ ಹೇಳಬೇಕು ಹೇಳ್ತಾರೆ.